ವಾರ ಚೇಂಜ್ ಆಯ್ತು ಅಂದ್ಮೇಲೆ ಖಡಕ್ ಸಿನಿಮಾದಿಂದ ವೀಕ್ಲಿ ಸಿನಿಮಾ ರೌಂಡ್ ಆಫ್ ಬರ್ಲೇಬೇಕಲ್ವಾ? ತಡ ಮಾಡೋದ್ ಬೇಡ, ನಿಮ್ಮ ಫೇವರೇಟ್ ವೀಕ್ಲಿ ರೌಂಡ್ ಆಫ್ ವಿಡಿಯೋಗೆ ಸ್ವಾಗತ. ನೀವು ಖಡಕ್ ಸಿನಿಮಾಗೆ ತೋರಿಸಿರುವಂತಹ ಪ್ರೀತಿಗೆ ತುಂಬಾನೇ ಧನ್ಯವಾದಗಳು. ಇದೇ ರೀತಿ ಖಡಕ್ ಟಾಕ್ಸ್ ಅನ್ನುವಂತಹ ಒಂದು ಪಾಡ್ಕಾಸ್ಟ್ ಚಾನಲ್ ಅನ್ನ ಕೂಡ ಓಪನ್ ಮಾಡಿದೀವಿ. ಅಲ್ಲಿ ನಮ್ಮ ನಾಡಿನ ವಿವಿಧ ಸಾಧಕರ ಬಗ್ಗೆ ಮಾತಾಡ್ತಾ ಇದೀವಿ. ತುಂಬಾ ಕುತೂಹಲಕಾರಿಯಾಗಿರುತ್ತೆ. ನೋಡಿ, ನಿಮ್ಗೆ ಇಷ್ಟ ಆದ್ರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ 30 ವರ್ಷಗಳನ್ನ ಪೂರೈಸಿದ್ದು, ಅಭಿಮಾನಿಗಳು ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಕೂಡ ಈ ಆಚರಣೆಯ ಸಿಡಿಪಿ ಕೂಡ ರಿಲೀಸ್ ಮಾಡಿದ್ದು, ಫ್ಯಾನ್ಸ್ ಗಳಿಗಂತೂ ಹಬ್ಬದಂತೆ ಇದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದು, ಕಿಚ್ಚ ಸುದೀಪ್ ಅವರು ಇನ್ನಷ್ಟು ವರ್ಷಗಳ ಕಾಲ ನಮ್ಮನ್ನ ರಂಜಿಸ್ಲಿ ಅಂತ ಹಾರೈಸೋಣ. ಹ್ಯಾಪಿ 30 years ಟು ಕಿಚ್ಚ. ಅನೌನ್ಸ್ಮೆಂಟ್ಸ್. ರಾಜಮೌಳಿ ನಿರ್ದೇಶನದ ವಾರಣಾಸಿ ಸಿನಿಮಾ ಕೊನೆಗೂ 2027 ಏಪ್ರಿಲ್ 7ಕ್ಕೆ ರಿಲೀಸ್ ಆಗೋದು ಪಕ್ಕಾ ಫಿಕ್ಸ್ ಆಗಿದೆ. ಸಾಕಷ್ಟು ಟೈಮ್ ಇಂದ ಕಾಯ್ತಾ ಇದ್ದ ಫ್ಯಾನ್ಸ್ ಗಳಿಗೆ ಕೊನೆಗೂ ಜಕ್ಕಣ್ಣ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸ್ವಾತಂತ್ರ್ಯ ಹೋರಾಟಕ್ಕೂ ತುಂಬಾ ಸಮಯಗಳ ಮುನ್ನ ನಡೆದಿರುವಂತಹ ನಿಜ ಜೀವನದ ಘಟನೆಗಳನ್ನ ಆಧರಿಸಿರುವಂತಹ ರಣಬಲಿ ಎನ್ನುವಂತಹ ಒಂದು ಹೊಸ ಪ್ಯಾನ್ ಇಂಡಿಯಾ ಕಥೆನ ಹೇಳೋದಕ್ಕೆ ಹೊರಟಿದ್ದಾರೆ. ಎಸ್, ನಾವು ಮಾತಾಡ್ತಾ ಇರೋದು ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಅವರ ಮುಂದಿನ ಸಿನಿಮಾದ ಬಗ್ಗೆ. ರಣಬಲಿ ಸಿನಿಮಾದ ಟೈಟಲ್ ಅನೌನ್ಸ್ಮೆಂಟ್ ಜೊತೆಗೆ ಸಿನಿಮಾದಲ್ಲಿ ಯಾವ ರೀತಿಯಲ್ಲಿ ಹೋರಾಟಗಾರನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಎನ್ನುವಂತಹ ವಿಜಯ್ ದೇವರಕೊಂಡ ಅವರ ಪಾತ್ರದ ಒಂದು ಚಿಕ್ಕ ಝಲಕ್ ಕೂಡ ಸಿಕ್ಕಿದೆ. ಪಕ್ಕಾ ಡಿಫ್ರೆಂಟ್ ಲುಕ್ ನಲ್ಲಿ ಬ್ರಿಟಿಷರ ವಿರುದ್ಧ ಸಿಡಿದೆದ್ದು ನಿಂತಹ ಸ್ವಾತಂತ್ರ್ಯ ಹೋರಾಟಗಾರನಾಗಿ ಕಾಣಿಸ್ಕೊಳ್ಳೋದಕ್ಕೆ ವಿಜಯ್ ದೇವರಕೊಂಡ ರೆಡಿಯಾಗಿದ್ದಾರೆ. ಕಂಬ್ಯಾಕ್ ಆಗಿ ವಿಜಯ್ ದೇವರಕೊಂಡ ಒಂದು ಒಳ್ಳೆ ಸಿನಿಮಾನೇ ಆಯ್ಕೆ ಮಾಡಿದ್ದಾರೆ ಅಂತ ಫಸ್ಟ್ ಇಂಪ್ರೆಷನ್ ಅಲ್ಲಂತೂ ಅನಿಸ್ತು. ಈ ಸಿನಿಮಾ ಹೇಗ್ ಮೂಡ್ ಬರುತ್ತೆ ಅಂಡ್ ಈ ಸಿನಿಮಾದಿಂದ ಆದ್ರೂ ವಿಜಯ್ ದೇವರಕೊಂಡ ಅವರು ಫ್ಲಾಪ್ ಝೋನ್ ಇಂದ ಹೊರಗೆ ಬರ್ತಾರ, ಕಾರಣ ಉತ್ತರಿಸಬೇಕು. ಬಿಗ್ ಅಪ್ಡೇಟ್ಸ್. ನಿಮ್ಮೆಲ್ಲರ ನೆಚ್ಚಿನ ಶಿವಣ್ಣ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೆಲವು ತಿಂಗಳ ಹಿಂದೆಯಷ್ಟೇ ಕ್ಯಾನ್ಸರ್ ಗೆದ್ದು ಬಂದಂತಹ ಧೀರ. ಅಮೆರಿಕಕ್ಕೆ ಕ್ಯಾನ್ಸರ್ ಚಿಕಿತ್ಸೆಯನ್ನ ಪಡ್ಕೊಳ್ಳೋದಕ್ಕೆ ಹೋಗೋದಕ್ಕಿಂತ ಮುಂಚೆ ಎಲ್ಲರಲ್ಲೂ ಏನಾಗುತ್ತೋ ಅನ್ನುವಂತಹ ಆತಂಕ ಮತ್ತು ಅಳುಕು ಇತ್ತು. ಹಾಗಿದ್ರೂ ಕೂಡ ಅವರು ಎನರ್ಜೆಟಿಕ್ ಆಗಿ ಹೋಗಿ ಶಸ್ತ್ರಚಿಕಿತ್ಸೆಯನ್ನ ಮುಗಿಸ್ಕೊಂಡು ಮತ್ತೆ ನಗುಮುಖದಲ್ಲಿ ವಾಪಸ್ ಬಂದು ಶೂಟಿಂಗ್ ಕೂಡ ಸ್ಟಾರ್ಟ್ ಮಾಡಿ ಈಗಾಗಲೇ ಒಂದು ಸಿನಿಮಾ ಕೂಡ ರಿಲೀಸ್ ಆಗಿದೆ. ಇದೇ ಕಥೆಯನ್ನ ಸರ್ವೈವರ್ ಎನ್ನುವಂತಹ ಡಾಕ್ಯುಮೆಂಟರಿ ಮೂಲಕ ಶಿವಣ್ಣ ತೋರಿಸೋದಕ್ಕೆ ಹೊರಟಿದ್ದು, ಇದನ್ನ ಆದಷ್ಟು ಶೀಘ್ರದಲ್ಲೇ ಅಭಿಮಾನಿಗಳ ಮುಂದೆ ತರುವಂತಹ ಪ್ರಯತ್ನವನ್ನ ಮಾಡೋ ನಿಟ್ಟಿನಲ್ಲಿ ಒಂದು ವಿಡಿಯೋ ತುಣುಕನ್ನ ಪೋಸ್ಟ್ ಮಾಡೋ ಮೂಲಕ ಅಭಿಮಾನಿಗಳಿಗೆ ಶಿವಣ್ಣ ಅಪ್ಡೇಟ್ ಕೊಟ್ಟಿದ್ದಾರೆ. ಯಾವ ರೀತಿಯಲ್ಲಿ ಸಾವನ್ನೇ ಗೆದ್ದು ಬಂದೆ ಅನ್ನೋದನ್ನ ತಮ್ಮ ಸ್ವಂತ ಮಾತುಗಳಲ್ಲಿ ಶಿವಣ್ಣ ಈ ಡಾಕ್ಯುಮೆಂಟರಿ ಮೂಲಕ ಹೇಳೋದಕ್ಕೆ ಹೊರಟಿದ್ದಾರೆ. ಬಾಲಿವುಡ್ ಇಂಡಸ್ಟ್ರಿಯಿಂದ ತಿಳಿದು ಬಂದಿರುವಂತಹ ಅಪ್ಡೇಟ್ ಪ್ರಕಾರ ಈಗಾಗಲೇ ಉಳಿದಿರುವಂತಹ ದುರಂಧರ್ 2 ಸಿನಿಮಾದ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿದ್ದು, ಅರ್ಜುನ್ ರಾಮ್ಪಾಲ್ ತಮ್ಮ ಭಾಗದ ಶೂಟಿಂಗ್ ನಲ್ಲಿ ಪಾಲ್ಗೊಂಡಿದ್ದಾರೆ ಎನ್ನುವಂತಹ ಅಪ್ಡೇಟ್ ಸಿಕ್ಕಿದೆ. ಮೋಸ್ಟ್ ಪ್ರಾಬಬ್ಲಿ ಸಿನಿಮಾ ಮಾರ್ಚ್ 19ರಿಂದ ಮುಂದಿನ ದಿನಗಳಿಗೆ ಪೋಸ್ಟ್ಪೋನ್ ಆಗುವಂತಹ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ ಅಂತ ಕೆಲವೊಂದು ಮೂಲಗಳು ತಿಳಿಸಿದ್ರೆ, ಸಿನಿಮಾದ ನಿರ್ದೇಶಕ ಆದಿತ್ಯ ಧಾರ್ ಮಾತ್ರ ಸಿನಿಮಾ ಯಾವುದೇ ರೀತಿಯಲ್ಲಿ ಪೋಸ್ಟ್ಪೋನ್ ಆಗದೆ ಮಾರ್ಚ್ 19ಕ್ಕೆ ತೆರೆ ಕಾಣುತ್ತೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಕಾದ್ ನೋಡೋಣ. ಬಾಕ್ಸ್ ಆಫೀಸ್ ರಿಪೋರ್ಟ್ಸ್. ಸ್ಯಾಕ್ನಿಕ್ ಬಾಕ್ಸ್ ಆಫೀಸ್ ರಿಪೋರ್ಟ್ಸ್ ಗಳ ಪ್ರಕಾರ ನಮ್ಮ ಕನ್ನಡದ ಲ್ಯಾಂಡ್ ಲಾರ್ಡ್ ಸಿನಿಮಾ 4ರಿಂದ 5 ಕೋಟಿಗಳ ಆಸುಪಾಸಿನ ನೆಟ್ ಕಲೆಕ್ಷನ್ ಅನ್ನ ಇಲ್ಲಿವರೆಗೂ ಮಾಡಿದೆ ಅಂತ ರಿಪೋರ್ಟ್ ಇದೆ. ಹಾಗೂ ನ್ಯಾಷನಲ್ ವೈಡ್ ಸದ್ ಮಾಡ್ತಿರುವಂತಹ ಬಾರ್ಡರ್ 2 ಸಿನಿಮಾ 252 ಕೋಟಿ ರೂಪಾಯಿಗಳ ಗ್ರಾಸ್ ಕಲೆಕ್ಷನ್ ಅನ್ನ ಈಗಾಗಲೇ ಪೂರೈಸಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಟ್ರೈಲರ್, ಟೀಸರ್ ಮತ್ತು ಸಾಂಗ್ ರಿಲೀಸಸ್. ಮೊದಲಿಗೆ ಈ ಲಿಸ್ಟ್ ಅಲ್ಲಿ ಇತ್ತೀಚೆಗಷ್ಟೇ ರಿಲೀಸ್ ಆಗಿರುವಂತಹ ಹಾಗೂ ಎಲ್ಲಾ ಕಡೆ ವೈರಲ್ ಆಗ್ತಿರುವಂತಹ ತುಳಸಿ ದಳದ ಏಳಮ್ಮ ತುಳಸಿ ಸಾಂಗು ಎಲ್ಲಾ ಕಡೆ ಸಖತ್ ಸೌಂಡ್ ಮಾಡ್ತಾ ಇದೆ. ಸುಮೇಧ್ ರವರ ಮ್ಯೂಸಿಕ್ ಹೊಂದಿರುವಂತಹ ಈ ಸಾಂಗ್ ಹಾಗೂ ವಿಡಿಯೋ ವಿಜುವಲ್ಸ್ ಎರಡೂ ಕೂಡ ಎಲ್ಲರ ಮನಸ್ಸನ್ನ ಗೆಲ್ಲೋದಕ್ಕೆ ಅತ್ಯಂತ ಕಡಿಮೆ ಸಮಯದಲ್ಲಿ ಯಶಸ್ವಿಯಾಗಿದೆ ಅಂತಾನೆ ಹೇಳ್ಬೋದು. ಕನ್ನಡದಲ್ಲಿ ಈ ರೀತಿಯ ಸಾಂಗ್ಗಳು ಸೂಪರ್ ಹಿಟ್ ಆಗೋದು ಅತ್ಯಂತ ವಿರಳ ಹಾಗೂ ಹೇಳಮ್ಮ ತುಳಸಿ ಸಾಂಗು ಅವುಗಳಲ್ಲಿ ಒಂದು ಅನ್ನೋದನ್ನ ಯಾವುದೇ ಅನುಮಾನವಿಲ್ಲದೆ ಹೇಳ್ಬೋದು. ನೀವೇನಾದ್ರೂ ಮಿಸ್ ಮಾಡಿದ್ರೆ ಹೋಗಿ ನೋಡಿ, ಒಂದು ಬೇರೆ ಇದೆ ವೈಬು ಈ ಸಾಂಗ್ ಅಲ್ಲಿದೆ. ವಿಜಯ್ ರಾಘವೇಂದ್ರ ಅವರು ನಾಯಕನಾಗಿ ಕಾಣಿಸ್ಕೊಂಡಿರುವಂತಹ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಸಿನಿಮಾದ ಟೀಸರ್ ಕೂಡ ರಿಲೀಸ್ ಆಗಿದ್ದು ಸಖತ್ ಕ್ಯೂರಿಯಾಸಿಟಿ ಹುಟ್ಟಾಕಿದೆ. ಒಂದು ಕ್ರೈಮ್ ಥ್ರಿಲ್ಲರ್ ಯಾವ ರೀತಿಯಲ್ಲಿ ಇರಬೇಕು ಅಂತ ನಾವು ಮಲಯಾಳಂ ಸಿನಿಮಾಗಳನ್ನ ನೋಡಿದಾಗ ಅನ್ಕೋತಾ ಇದ್ವಿ, ಅದೇ ರೀತಿಯಲ್ಲಿ ಮೂಡ್ ಬಂದಿದೆ ಅನ್ನುವಂತಹ ಭರವಸೆಯನ್ನ ಈ ಟೀಸರ್ ಕೊಟ್ಟಿದೆ. ಒಂದ್ ಒಳ್ಳೆ ಗೆಲುವಿನ ಹುಡುಕಾಟದಲ್ಲಿರುವಂತಹ ವಿಜಯ್ ರಾಘವೇಂದ್ರ ಅವರಿಗೆ ಈ ಸಿನಿಮಾ ಫೆಬ್ರವರಿ 20ಕ್ಕೆ ರಿಲೀಸ್ ಆಗಿ ಆ ಗೆಲುವನ್ನ ನೀಡ್ಲಿ ಅಂತ ಹಾರೈಸೋಣ. ಅಂಡ್ ಈ ಸಿನಿಮಾವನ್ನ ಖ್ಯಾತ ನಿರ್ದೇಶಕ ಪವನ್ ಒಡೆಯರ್ ಅವರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಇದು ಸೀತಾರಾಮ್ ಬಿನೋಯ್ನ 2ನೇ ಪಾರ್ಟಿನ ಸಿನಿಮಾ ಕೂಡ ಹೌದು. ಮೊದಲನೇ ಪಾರ್ಟ್ ಮಾಡಿದಂತಹ ಇಂಪ್ಯಾಕ್ಟ್ ಅನ್ನೇ ಈ ಸಿನಿಮಾ ಮಾಡತ್ತಾ ಕಾದ್ ನೋಡೋಣ. ಎಕ್ಸ್ಟ್ರಾಸ್ ಅಂಡ್ ಬಜ್. ಸದ್ಯದ ಮಟ್ಟಿಗೆ ಸೌತ್ ಇಂಡಿಯನ್ ಫಿಲಂ ಇಂಡಸ್ಟ್ರಿಯಲ್ಲಿ ಲೋಕೇಶ್ ಕನಗರಾಜ್ ದೊಡ್ಡ ಮಟ್ಟದಲ್ಲಿ ಓಡಾಡ್ತಾ ಇರುವಂತಹ ಹೆಸರು. ಕಳೆದ 5-6 ವರ್ಷಗಳಿಂದಲೂ ಕೂಡ ತಮಿಳು ಇಂಡಸ್ಟ್ರಿಯಲ್ಲಿ ಒಬ್ಬ ಪ್ರಾಮಿಸಿಂಗ್ ಡೈರೆಕ್ಟರ್ ಆಗಿ ಕಾಣಿಸ್ಕೊಂಡಂತಹ ಇವರು ಈಗ ಸೌತ್ ಇಂಡಿಯಾ ಲೆವೆಲ್ ನಲ್ಲಿ ಅಂದ್ರೆ ತಮಿಳಿಗಿಂತ ಹೆಚ್ಚಾಗಿ ಈಗ ತೆಲುಗಿನಲ್ಲೇ ಸದ್ದು ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಅಂದ್ರೆ ಅವರ ಮುಂದಿನ ಸಿನಿಮಾ ಅಲ್ಲು ಅರ್ಜುನ್ ಅವರ ಜೊತೆಗೆ ನಡೀತಾ ಇರೋದು. ಅಂಡ್ ಆ ಸಿನಿಮಾಗೆ ಅನಿರುದ್ಧ್ ಅವರ ಮ್ಯೂಸಿಕ್ ಕೂಡ ಕನ್ಫರ್ಮ್ ಆಗಿದೆ.
ಇದ್ರ ಬಗ್ಗೆ ಒಂದ್ ಕಡೆ ಖುದ್ದಾಗಿ ಲೋಕೇಶ್ ಕನಗರಾಜ್ ಅವರು ಕೂಡ ಮಾತಾಡಿದ್ದಾರೆ. AA23 ಸಿನಿಮಾ ಖಂಡಿತವಾಗ್ಲೂ ತುಂಬಾ ಸ್ಪೆಷಲ್ ಆಗಿರುತ್ತೆ ಹಾಗೂ ಆಡಿಯನ್ಸ್ ಕೂಡ ಈ ಸಿನಿಮಾ ನೋಡಿ ಸರ್ಪ್ರೈಸ್ ಆಗ್ತಾರೆ ಅನ್ನೋದನ್ನ ಕಾನ್ಫಿಡೆಂಟ್ ಆಗಿ ಹೇಳ್ಕೊಂಡಿದ್ದಾರೆ. ಈ ರೀತಿಯ ಸಿನಿಮಾನ ನಾನು ಮಾಡ್ತೀನಿ ಅಂತಾನು ಕೂಡ ಯಾರು ಊಹೆ ಕೂಡ ಮಾಡಿರಲ್ಲ ಅನ್ನೋದನ್ನ ಕೂಡ ಇಲ್ಲಿ ಅವರು ಮೆನ್ಷನ್ ಮಾಡಿದ್ರು. ಹೀಗಾಗಿ ಖಂಡಿತವಾಗಿ ಈ ಸಿನಿಮಾ ಅವರ ಕೆರಿಯರ್ ನಲ್ಲಿ ಸೂಪರ್ ಸ್ಪೆಷಲ್ ಆಗಿರಲಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಫಸ್ಟ್ ಗ್ಲಿಮ್ಸ್ ವಿಡಿಯೋ ಕೂಡ ರಿಲೀಸ್ ಆಗಿತ್ತು ಅಂಡ್ ಅದರಲ್ಲಿ ಆನಿಮೇಷನ್ ನಲ್ಲಿ ತೋರಿಸಿರುವಂತಹ ರೀತಿ ಕೂಡ ಸ್ಪೆಷಲ್ ಆಗೇ ಇತ್ತು. ಹೀಗಾಗಿ ಈ ಸಿನಿಮಾದ ಮೇಲೆ ನಿರೀಕ್ಷೆ ಬೆಟ್ಟದಷ್ಟು ಜಾಸ್ತಿ ಆಗಿದೆ. ಇದರ ಜೊತೆಗೆ ಕೈತಿ 2 ಸಿನಿಮಾದ ಬಗ್ಗೆ ಸಾಕಷ್ಟು ಊಹಾಪೋಹಗಳು ಕಂಡು ಬಂದಿದ್ವು. ಕೆಲವರು ಈ ಸಿನಿಮಾನ ಕಡಿಮೆ ರೆಮ್ಯುನರೇಷನ್ ಕಾರಣಕ್ಕಾಗಿ ಲೋಕೇಶ್ ಕನಗರಾಜ್ ಮಾಡ್ತಾ ಇಲ್ಲ, ಸಿನಿಮಾ ಕ್ಯಾನ್ಸಲ್ ಆಗಿದೆ ಅನ್ನುವಂತಹ ರೀತಿಯಲ್ಲಿ ಮಾತಾಡಿದ್ರು. ಆದ್ರೆ ಈಗ ಲೇಟೆಸ್ಟ್ ಆಗಿ ಕೇಳಿ ಬಂದಿರುವಂತಹ ಮಾಹಿತಿಯ ಪ್ರಕಾರ ಖುದ್ದಾಗಿ ಲೋಕೇಶ್ ಕನಗರಾಜ್ ಅವರೇ ಅಲ್ಲು ಅರ್ಜುನ್ ಅವರ ಸಿನಿಮಾದ ನಂತರ ನಾನು ಆ ಸಿನಿಮಾ ಮಾಡ್ತೀನಿ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ನಿಂತಿರುವಂತಹ ಲೋಕೇಶ್ ಕನಗರಾಜ್ ಅವರ ಸಿನಿಮ್ಯಾಟಿಕ್ ಯೂನಿವರ್ಸ್ಗೆ ಒಂದು ಒಳ್ಳೆ ಅಪ್ಡೇಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಪ್ರತಿಯೊಬ್ರು ಕೂಡ ಕಾಯ್ತಾ ಇರುವಂತಹ ಸಿನಿಮಾ ಇದು. ಕನಿಷ್ಠ ಪಕ್ಷ ಈ ವರ್ಷ ಶೂಟಿಂಗ್ ಮುಗಿದು ಮುಂದಿನ ವರ್ಷ ಅರ್ಲಿ ರಿಲೀಸ್ ಆದ್ರೆ ಅದು ಅಭಿಮಾನಿಗಳ ಭಾಗ್ಯ ಅಂತ ಅನ್ಕೋಬಹುದು. ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಐ ಆಮ್ ಗಾಡ್ ದಿ ಕ್ರೇಜಿ ಸಿನಿಮಾ ಭರ್ಜರಿ 400 ದಿನಗಳ ಕಾಲ್ ಶೀಟ್ ಅಂದ್ರೆ ಹತ್ತತ್ರ 2.5 ವರ್ಷಗಳ ಕಾಲ ಟೋಟಲ್ ಸಮಯವನ್ನ ಸಿನಿಮಾ ಪೂರೈಸೋದಕ್ಕೆ ತಗೊಂಡು ಈಗ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ 35 ಸಾಂಗ್ಗಳು ಕೂಡ ಇವೆ ಅನ್ನೋದನ್ನ ಅವರು ಖುದ್ದಾಗಿ ಸ್ಪಷ್ಟಪಡಿಸಿದ್ರು. ಈ ಟೈಮಲ್ಲಿ ಈ ರೀತಿಯ ಸಿನಿಮಾ ಕೂಡ ಮಾಡಬಹುದು ಅನ್ನೋದನ್ನ ಅವರು ತಮ್ಮ ಪ್ರಯೋಗಾತ್ಮಕ ಮನಸ್ಸಿನ ಮೂಲಕ ತೋರಿಸ್ಕೊಡ್ತಾ ಇದ್ದಾರೆ. ಪ್ರಯತ್ನ ಮಾಡುವಂತಹ ವಿಚಾರದಲ್ಲಿ ಅವ್ರನ್ನ ಮೀರಿಸುವಂತಹ ಮತ್ತೊಬ್ರು ಇಲ್ಲ ಅನ್ನೋದನ್ನ ಇವತ್ತಿಗೂ ಕೂಡ ಎದೆ ತಟ್ಕೊಂಡು ಹೇಳ್ಬೋದು. ನೋಡೋಣ, ಅನ್ಕೊಂಡಂತಹ ರೀತಿಯಲ್ಲೇ ಸಕ್ಸಸ್ ಆದ್ರೆ ಸಾಕು ಅನ್ನೋದೇ ನಮ್ಮ ಹಾರೈಕೆ ಕೂಡ. ಏನ್ ಗುರುವೆ, ಟಾಕ್ಸಿಕ್ ರಿಲೀಸ್ ಆಗೋದಕ್ಕೆ 2 ತಿಂಗಳಷ್ಟೇ ಇರೋದು, ಏನ್ ಮಾಡ್ತಿದ್ದಾರೆ ಫಿಲ್ಮ್ ಟೀಮು ಅನ್ನುವಂತಹ ಗೊಂದಲ ಒಬ್ಬ ಯಶ್ ಅವರ ಅಭಿಮಾನಿಯಾಗಿ ನಿಮ್ಮನ್ನ ಕಾಡ್ತಾ ಇದ್ರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಫಿಲ್ಮ್ ಟೀಮು ಎಲ್ಲವನ್ನ ಕೂಡ ಪ್ಲಾನ್ ಮಾಡ್ಕೊಂಡಿದೆ ಎನ್ನುವಂತಹ ಸುದ್ದಿ ಕೇಳಿ ಬರ್ತಿದೆ. ಫೆಬ್ರವರಿಯ ಮಧ್ಯಭಾಗದಲ್ಲಿ ಮತ್ತೊಂದು ಟೀಸರ್ ರೀತಿಯ ವಿಡಿಯೋ ರಿಲೀಸ್ ಆಗುತ್ತೆ ಎನ್ನುವಂತಹ ಸುದ್ದಿ ಸಿಕ್ಕಿದೆ. ಅದೇ ಟೈಮ್ ಆಸುಪಾಸದಲ್ಲೇ ಮೊದಲ ಸಾಂಗ್ ಕೂಡ ರಿಲೀಸ್ ಆಗಲಿದೆಯಂತೆ. ಟ್ರೈಲರ್ ರಿಲೀಸ್ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ಸದ್ಯಕ್ಕಂತೂ ಸಿಕ್ಕಿಲ್ಲ. ಅಥವಾ ಸಿನಿಮಾ ರಿಲೀಸ್ ಆಗೋದಕ್ಕಿಂತ 1-2 ವಾರಗಳ ಮುಂಚೆ ಟ್ರೈಲರ್ ರಿಲೀಸ್ ಆಗ್ಬೋದು ಅನ್ನೋದು ನಮ್ಮ ಲೆಕ್ಕಾಚಾರ. ಅದೇನೇ ಇರಲಿ, ಗ್ಲೋಬಲ್ ಲೆವೆಲ್ ನಲ್ಲಿ ಟಾರ್ಗೆಟ್ ಮಾಡಿ ಹೊಡೆಯೋದಕ್ಕೆ ರಾಕಿ ಬಾಯ್ ಹೋಗ್ತಾ ಇರೋದು. ಬುಲ್ಸ್ ಐಯೇ ಹಿಟ್ ಆಗ್ಲಿ ಅನ್ನೋದು ನಮ್ಮ ಆಶಯ. ಇದರ ಜೊತೆಗೆ ಸೌತ್ ಇಂಡಿಯಾದಲ್ಲಿ ಮತ್ತೊಂದು ಬಿಗ್ ಸುದ್ದಿ ಕೇಳಿ ಬರ್ತಾ ಇದೆ. ಅದೇನಪ್ಪಾ ಅಂದ್ರೆ ಸ್ಪಿರಿಟ್ ಆದ್ಮೇಲೆ ಸಂದೀಪ್ ರೆಡ್ಡಿ ವಂಗ ಅಲ್ಲು ಅರ್ಜುನ್ ಅವರ ಜೊತೆಗೆ ಸಿನಿಮಾ ಮಾಡ್ತಾ ಇದ್ದಾರೆ ಅನ್ನೋದು. ಇನ್ನು ಈ ಸಿನಿಮಾನ ಟಿ ಸೀರೀಸ್ ನ ಭೂಷಣ್ ಕುಮಾರ್ ನಿರ್ಮಾಣ ಮಾಡ್ತಾ ಇದ್ದಾರೆ ಅನ್ನೋದು ಲೇಟೆಸ್ಟ್ ಆಗಿ ಕೇಳಿ ಬರ್ತಾ ಇರುವಂತಹ ಸುದ್ದಿ. ಸದ್ಯದ ಮಟ್ಟಿಗೆ ಇದು ಕೇವಲ ಬಾಲಿವುಡ್ ಮೂಲಗಳಿಂದ ಕೇಳಿ ಬರ್ತಾ ಇರುವಂತಹ ಅಪ್ಡೇಟು. ಅಧಿಕೃತವಾಗಿ ಯಾವುದೇ ಅನೌನ್ಸ್ಮೆಂಟ್ ಕೇಳಿ ಬಂದಿಲ್ಲ. ಆದ್ರೆ ಖಂಡಿತವಾಗ್ಲೂ ಈ ಕಾಂಬಿನೇಷನ್ ಗ್ಲೋಬಲ್ ಲೆವೆಲ್ ನಲ್ಲಿ ಬಾಕ್ಸ್ ಆಫೀಸ್ ಒಡಿಸ್ ಮಾಡೋದು ಕನ್ಫರ್ಮ್. ವೈಲೆನ್ಸ್ ಮೀಟ್ ಸ್ಟೈಲ್ ಅನ್ನೋದನ್ನ ಈ ಕಾಂಬಿನೇಷನ್ ನೋಡೇ ಹೇಳ್ಬೋದು. ಇನ್ನು ಸ್ಪಿರಿಟ್ ಸಿನಿಮಾದ ಬಗ್ಗೆ ಮಾತಾಡೋದಾದ್ರೆ ಮತ್ತೊಂದು ಅಪ್ಡೇಟ್ ಕೂಡ ಟಾಲಿವುಡ್ ಮೂಲಗಳಿಂದ ಕೇಳಿ ಬರ್ತಾ ಇದ್ದು. ಖಂಡಿತವಾಗ್ಲೂ ಇದನ್ನ ಕೇಳ್ತಾ ಇದ್ರೇನೆ ಗೂಸ್ ಬಂಪ್ಸ್ ಫೀಲಿಂಗ್ ಸಿಗ್ತದೆ. ಹೌದು ಗುರುವೆ, ಪ್ರಭಾಸ್ ಅವರ ಲುಕ್ ಸಖತ್ ಮಾಸ್ ಆಗಿತ್ತು. ಸಂದೀಪ್ ರೆಡ್ಡಿ ವಂಗ ಅವರ ಪಕ್ಕಾ ಮಾಸ್ ಹಾಗೂ ರಾ ಶೈಲಿ ಇಲ್ಲಿ ಎತ್ ಕಾಣ್ತಾ ಇತ್ತು. ಸಿನಿಮಾದಲ್ಲಿ ಅವರು ವಿಲನ್ ಪಾತ್ರ ಮಾಡ್ತಾ ಇದಾರಂತೆ, ಆ ಕ್ಯಾರೆಕ್ಟರ್ ಮಾಡ್ತಾ ಇರೋದು ಇವ್ರಂತೆ ಅಂತ ಸಿಕ್ಕಾಬಿಟ್ಟೆ ನ್ಯೂಸ್ ಓಡಾಡ್ತಾನೆ ಇತ್ತು. ಅಂಡ್ ಇದೇ ಟೈಮಲ್ಲೇ ರೆಬಲ್ ಸ್ಟಾರ್ ಪ್ರಭಾಸ್ ಅವರ ಫಾದರ್ ಕ್ಯಾರೆಕ್ಟರ್ ನಲ್ಲಿ ಚಿರಂಜೀವಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಎನ್ನುವಂತಹ ಸುದ್ದಿ ಕೂಡ ಈಗ ಹಾರಾಡ್ಕೊಂಡು ನಮ್ಮ ಹತ್ರ ಬಂದಿದೆ. ಒಂದ್ ವೇಳೆ ಇದು ನಿಜವಾಗಿದ್ದೇ ಹೌದಲ್ಲಿ ಖಂಡಿತವಾಗ್ಲೂ ಇದೊಂದು ದೊಡ್ಡ ರೀಸನ್ ಆಗುತ್ತೆ ಈ ಸಿನಿಮಾನ ಹೈಪು ಇನ್ನೂ ಜಾಸ್ತಿ ಮಾಡೋದಕ್ಕೆ. ಸಂದೀಪ್ ರೆಡ್ಡಿ ವಂಗ ಫಿಲಂ ಆಗಿರೋದ್ರಿಂದ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ಸಾಕಷ್ಟು ಸುದ್ದಿಗಳ ಪ್ರಕಾರ ಪ್ರಭಾಸ್ ಅವರ ಕಲ್ಕಿ 2 ಸಿನಿಮಾದಿಂದ ದೀಪಿಕಾ ಪಡುಕೋಣೆ ಅವರನ್ನ ರಿಮೂವ್ ಮಾಡಿದ್ಮೇಲೆ ಅವರ ಪಾತ್ರಕ್ಕೆ ಸೌತ್ ಇಂಡಿಯನ್ ಫಿಲಂ ಇಂಡಸ್ಟ್ರಿಯ ಫೇಮಸ್ ನಟಿಯಾಗಿರುವಂತಹ ಸಾಯಿ ಪಲ್ಲವಿ ಅವರನ್ನ ಆಯ್ಕೆ ಮಾಡಲಾಗಿದೆ ಎನ್ನುವಂತಹ ಸುದ್ದಿ ಕೇಳಿ ಬರ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡ್ಬೇಕಾಗಿದೆ. ಅರ್ಜಿತ್ ಸಿಂಗ್ ಯಾರಿಗೆ ತಾನೇ ಫೇವ್ರೇಟ್ ಇಲ್ಲ ಹೇಳಿ. ಕೊನೆಗೂ ಅವರು ಸಿನಿಮಾದಿಂದ ಹಾಡೋದನ್ನ ನಾನು ನಿಲ್ಲಿಸ್ತಾ ಇದ್ದೀನಿ ಅನ್ನೋದನ್ನ ಅಧಿಕೃತವಾಗಿ ಹೇಳ್ಕೊಂಡಿದ್ದು ಮುಂದಿನ ದಿನಗಳಲ್ಲಿ ಅವರು ಕೇವಲ ಇಂಡಿಪೆಂಡೆಂಟ್ ಸಿಂಗರ್ ಆಗಿ ನಮಗೆ ಕಾಣಿಸ್ಕೊಡಲಿದ್ದಾರಂತೆ. ಇನ್ನು ಅವರು ಕೊನೆಯದಾಗಿ ಹಾಡಿರುವಂತಹ ಸಾಂಗ್ ನ ನಾವು ಕೇವಲ ರಾಮಾಯಣ ಸಿನಿಮಾದಲ್ಲಿ ಮಾತ್ರ ಕೇಳೋದಕ್ಕೆ ಸಾಧ್ಯ ಅಂತ ಕಾಣುತ್ತೆ. ಇವಿಷ್ಟು ನಿಮಗೋಸ್ಕರ ನಾವು ಈ ವಾರ ಹುಡುಕಿ ತಂದಿರುವಂತಹ ವೀಕ್ಲಿ ಅಪ್ಡೇಟ್ಸ್ ನ ಸುದ್ದಿಗಳು. ಮುಂದಿನ ವಾರ ಮತ್ತಷ್ಟು ಸುದ್ದಿಗಳ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.